ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಮ್ಮ ಇವತ್ತು ನಮಗೆ ಆರ್ಗ್ಯಾನಿಕ್ ಗೀನ ತೋರಿಸ್ತಾ ಇದ್ದಾರೆ. ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಮೆಂತ್ಯ, ಒಂದೆರಡು ಲವಂಗ ಹಾಗೂ ಒಂದೆರಡು ಏಲಕ್ಕಿನ ಸ್ವಲ್ಪ ಬಿಸಿ ಮಾಡಿಕೊಂಡ್ರು. ಯಾಕೆ ಅಂತಂದರೆ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಬಿಟ್ಟು ಪುಡಿ ಮಾಡ್ಕೋಬೇಕು ಇದನ್ನು. ಹಾಗಾಗಿ ಫಸ್ಟೇ ಒಂದೆರಡು ಏಲಕ್ಕಿ, 2 ಲವಂಗ, ಸ್ವಲ್ಪ ಮೆಂತ್ಯ ಅಂದರೆ ಒಂದು 1/2 ಟೀ ಸ್ಪೂನಷ್ಟು ಮೆಂತ್ಯನ ಬಿಸಿ ಮಾಡಿಕೊಂಡ್ರು. ಯಾಕೆ ಅಂತಂದರೆ ಇದನ್ನು ಪುಡಿ ಮಾಡ್ಕೋಬೇಕು. ಅಂದರೆ ತುಪ್ಪನ ಮೊದಲು ಹಳ್ಳಿಗಳಲ್ಲಿ ಇದೇ ಥರವಾಗಿ ಕಾಯಿಸ್ತಾ ಇದ್ರಂತೆ. ಯಾಕೆಂತಂದರೆ ಆರ್ಗ್ಯಾನಿಕ್ಕಾಗಿ ಗೀ ಮಾಡ್ತಾ ಇದ್ರಂತೆ. ಹಾಗಾಗಿ ಅಮ್ಮ ಹೇಳಿದ್ರು, ನಾನು ಆರ್ಗ್ಯಾನಿಕ್ಕಾಗಿ ಹಿಂದಿನ ಕಾಲದಲ್ಲಿ ಅಂದರೆ ಓಲ್ಡು ಅಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾಯಿದ್ರು ಅಂತ. ಅಂದರೆ ಹಿಂದಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಗೀನ ಎಷ್ಟು ಆ ಪ್ರೋಸೆಸ್ಸಲ್ಲಿ ಅಂದರೆ ಆ ಪ್ರೋಸೆಸ್ ಹೇಗಿರೋದು ಅಂತಂದರೆ ತುಂಬ ಆರ್ಗ್ಯಾನಿಕ್ಕಾಗಿ ಹೋಮ್ ಮೇಡ್ ಗೀನ ಆವಾಗ ಮಾಡೋರಂತೆ ಹಿಂದಿನ ಕಾಲದಲ್ಲಿ. ಅದನ್ನು ಅಮ್ಮ ತೋರಿಸ್ತಾ ಇದ್ದಾರೆ. ಇವಾಗ ನೋಡಿ, ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಬೆಣ್ಣೆನ ಹಾಕ್ತಾಯಿದ್ದಾರೆ ಅಮ್ಮ. ನಿಮಗೆಲ್ಲರಿಗೂ ಗೊತ್ತು, ಬಟರ್ ಬಂದುಬಿಟ್ಟು ಏನು ಗೊತ್ತಾ, ಇದು ಮನೆಯಲ್ಲೇ ನಾವು ಹಳ್ಳಿಗಳಲ್ಲಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರ ಮನೆಯಲ್ಲೂ ಹಸು ಎಮ್ಮೆ ಏನಾದರೂ ಒಂದಿರುತ್ತೆ. ಹಾಗಾಗಿ ಇದು ಬಂದುಬಿಟ್ಟು ಕೌದು ಬಟರ್ ಇದು ನೋಡಿ. ಈಗ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಏನು ಮೆಂತ್ಯ ಮತ್ತು ಲವಂಗ ಏಲಕ್ಕಿನ ಬಿಸಿ ಮಾಡ್ಕೊಂಡ್ರಲ್ಲ, ಈಗ ಅದನ್ನು ಕುಡ್ತಾ ಇದ್ದಾರೆ. ಅಂದರೆ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಪುಡಿ ಮಾಡ್ಕೊಳ್ತಾ ಅಮ್ಮ ಹೇಳ್ತಾಯಿದ್ರು, ಅಂದರೆ ಈ ತುಪ್ಪ ಬಂದುಬಿಟ್ಟು ಮಕ್ಕಳಿಗೆ ಏನಾದರೂ ಔಷಧಿ ಮಾಡೋದಾದರೆ, ಅಂದರೆ ಈ ಆರ್ಗ್ಯಾನಿಕ್ ತುಪ್ಪ ಬಂದುಬಿಟ್ಟು ಇದು ಸುಮಾರು ನಿಮಗೆ 2ರಿಂದ 3 ತಿಂಗಳು ಇಟ್ಟರೂ ಹಾಳಾಗಲ್ಲ. ಅಂದರೆ 2 ಮಂತಿಂದ 3 ಮಂತ್ ತನಕ ಇಟ್ಟರೂ ಹಾಳಾಗಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಇದು ಆರ್ಗ್ಯಾನಿಕ್ಕಾಗಿ ಮಾಡೋದ್ರಿಂದ ಇದರಲ್ಲಿ ಔಷಧಿ ಗುಣಗಳು ಸಹ ಇರುತ್ತೆ. ನಾನು ಹೇಳ್ತೀನಿ ಅಮ್ಮ ಇದಕ್ಕೆ ಮುಂದೆ ಏನೇನು ಹಾಕ್ತಾರೆ ಅಂತೇಳಿ. ಯಾಕೆ ಅಂತಂದರೆ ಈ ಗೀ ಬಂದುಬಿಟ್ಟು ಔಷಧಿಗಳಿಗೂ ಉಪಯೋಗಿಸ್ತಾರೆ. ಮತ್ತು ಇನ್ನೊಂದು ನಿಮಗೆ ಗೊತ್ತಿರಬೇಕು, ಆಯುರ್ವೇದ ಔಷಧಿಗಳಿಗೂ ಕೂಡ ಈ ತುಪ್ಪನ ಉಪಯೋಗಿಸ್ತಾರೆ. ನಿಮಗೆ ಗೊತ್ತಿರಬೇಕು, ಆಯುರ್ವೇದಕ್ಕೆ ತುಂಬ ಗೀನ ಉಪಯೋಗಿಸ್ತಾರೆ. ಆದರೆ ಅಂಗಡಿಲಿ ಥರ ಅಂತ ಗೀ ಅಲ್ಲ, ಅವರು ಆರ್ಗ್ಯಾನಿಕ್ಕಾಗಿ ಆ ಗೀನ ಪ್ರಿಪೇರ್ ಮಾಡಿ ಆಯುರ್ವೇದ ಔಷಧಿಗಳಿಗೆ ಉಪಯೋಗಿಸ್ತಾರೆ. ಆಯುರ್ವೇದ ಔಷಧಿಗಳಿಗೆ ಈ ಥರ ತುಪ್ಪನ ರೆಡಿ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು. ಈಗ ಅದು ಆ ಬೆಣ್ಣೆ ಇದೆಯಲ್ಲ, ಅದಾಗೆ ಕರಗ್ತಾ ಇದೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನಿಮಗೆ ಹೇಳಬೇಕು, ನಿಮಗೆ ಗೀ ಇದೆಯಲ್ಲ, ಗೀನ ನೀವು ಬೆಣ್ಣೆನ ನೀವು ಯಾವಾಗಾದ್ರೂ ಗೀ ಮಾಡ್ತಾಯಿದ್ದೀರಾ, ನಿಮಗೆ ಪ್ರೊಸೆಸ್ ಗೊತ್ತಿದೆ ಅಂತಂದರೆ ದಯವಿಟ್ಟು ನೀವು ಬೆಣ್ಣೆನ ಕಾಯಕ್ಕಿಟ್ಟು ಎಲ್ಲೂ ನಿಮ್ಮ ಗಮನನ ಬೇರೆ ಕಡೆ ಕೊಡಬೇಡಿ. ನೀವು ಗೀ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲೇ ಕೂರಬೇಕು. ನೀವು ಬೆಣ್ಣೆನ ಹಾಕ್ಬಿಟ್ಟು ಓಕೆ ಇದು ಕರಗಲಿ ಅಂತ ಎಲ್ಲೋ ಆ ಕಡೆ ಈ ಕಡೆ ಸುತ್ತಾಡೋಕ್ಕೆ ಒಂದು 1/2 ಅವರ್ ಬಿಟ್ಟು ನೋಡೋಣ, 10 ಮಿನಿಟ್ಸ್ ಬಿಟ್ಟು ನೋಡೋಣ ಅಂತೆಲ್ಲ ನೋಡಬೇಡಿ. ನಿಜವಾಗ್ಲೂ ಮೀಡಿಯಮ್ ಫ್ಲೇಮಲ್ಲಿಡಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ತುಪ್ಪನ ಕಾಯಿಸ್ಬೇಕಂತೆ ಅಮ್ಮ ಹೇಳಿದ್ರು. ತುಪ್ಪ ಅನ್ನೋ ಪ್ರೊಸೀಜರ್ ಬಂದುಬಿಟ್ಟು ನಾವು ಅಲ್ಲೇ ಇರಬೇಕು, ನೋಡ್ತಾ ಇರಬೇಕು. ಬೆಣ್ಣೆ ತಾನಾಗೆ ಅದು ಕರಗ್ತಾ ನಮಗೆ ಅದು ಅಂದರೆ ನೀರು ಥರವಾಗಿ ಆಗಬೇಕು. ಆಮೇಲೆ ಕಲರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೆಣ್ಣೆ ಕಾಯಿಸೋದ್ರಲ್ಲಿ. ಅಮ್ಮ ಹೇಳಿದ್ರು ನನಗೆ, ತುಪ್ಪ ಅಂತಂದರೆ ಅದೊಂದು ಪ್ರೊಸೀಜರ್, ಅದನ್ನು ನಾವು ಯಾವಾಗ್ಲೂ ತುಂಬ ನೀಟಾಗಿ ಮಾಡಿ ಅದನ್ನು ನೋಡಬೇಕು ಅಂತ ಹೇಳಿದ್ರು ಅಮ್ಮ. ಆಮೇಲೆ ನಾನು ಹೇಳಿದೆ, ಅಮ್ಮ ನಂಗೆ ತುಪ್ಪನೂ ಕಾಯ್ಸೋಕ್ಕೆ ಬರಲ್ಲ, ನೀನು ಯಾವಾಗಲೂ ಕಾಯಿಸ್ಕೊಡ್ತಾ ಇದ್ದಲ್ಲ, ಹಾಗೆ ಕಾಯಿಸ್ಕೊಡಮ್ಮಂದೆ. ಓಕೆ ನಾನು ತೋರಿಸ್ತೀನಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಇದಕ್ಕೆ ಅಮ್ಮ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಯಾರ್ಯಾರು ತುಪ್ಪನ ಮಾಡ್ತಾರೆ ಅವರಿಗೆ ಮೋಸ್ಟ್ಲಿ ಆಗಿ ಗೊತ್ತಿರುತ್ತೆ ಅಂತ ನಂಗೆ ಅನಿಸಲ್ಲ. ಯಾಕೆ ಅಂತಂದರೆ ಅಮ್ಮ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನಾನು ನಿಮಗೆ ಹೇಳ್ತೀನಿ. ಇದು ಅಮ್ಮ ಹೇಳಿದ್ದೇನಂತಂದರೆ, ಈ ತುಪ್ಪನ ಸೇವನೆ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಹೆಲ್ತಿಗೆ ತುಂಬ ಒಳ್ಳೆಯದಂತೆ. ಯಾಕೆ ಅಂತಂದರೆ ಅಮ್ಮ ಇದಕ್ಕೆ, ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ, ಏಲಕ್ಕಿ, ಲವಂಗ, ಮೆಂತ್ಯ, ಅರಿಶಿಣ ಅಂದರೆ ಟರ್ಮರಿಕ್ಕು, ಮೆಂತ್ಯ, ಏಲಕ್ಕಿ, ಲವಂಗ ಇಷ್ಟನ್ನು ಕೂಡ ಅಮ್ಮ ಹಾಕ್ತಾರೆ ತುಪ್ಪಕ್ಕೆ. ಅದು ಹಾಕಿದ ನಂತರವಾಗಿ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಮುರಿಂಗ ಅಂದರೆ ಡ್ರಮ್ ಸ್ಟಿಕ್ ಲೀವ್ಸ್ ಕೂಡ ಅಮ್ಮ ಇದಕ್ಕೆ ಹಾಕ್ತಾರೆ. ನಾನು ಕೇಳಿದೆ, ಅಮ್ಮ ಇದಕ್ಕೆ ಯಾಕಮ್ಮ ಡ್ರಮ್ ಸ್ಟಿಕ್ ಲೀವ್ಸ್ ಹಾಕ್ತೀಯಾ ಅಂತೇಳಿ. ಅಂದರೆ ನಿಮಗೆ ಗೊತ್ತು, ಮುರಿಂಗ ಲೀವ್ಸ್ ಅಂತಾರೆ ನಮ್ಮಲ್ಲಿ ನಾವು ನುಗ್ಗೆ ಸೊಪ್ಪು ಅಂತೀವಿ ಕನ್ನಡದಲ್ಲಿ. ಹಾಗಾಗಿ ಅಮ್ಮ ಅದಕ್ಕೆ ತುಪ್ಪ ಮಾಡೋತ್ತಿಗೆ ತುಪ್ಪ ಎಲ್ಲ ಆದಮೇಲೆ ಅದರೊಳಗೆ ಹಾಕಿದ್ರು. ಆಮೇಲೆ ಅದು ಡ್ರೈ ಆದಂಗೆ ಆಯಿತು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಯಾಕೆ ಅಂತಂದರೆ ಮುರಿಂಗ ಲೀವ್ಸ್ ಬಂದುಬಿಟ್ಟು ಡ್ರಮ್ ಸ್ಟಿಕ್ ಲೀವ್ಸು ತುಂಬ ಔಷಧಿ ಗುಣಗಳು ಹೊಂದಿದೆ. ಅದನ್ನು ಈ ತುಪ್ಪದಲ್ಲಿ ಹಾಕಿದ ತಕ್ಷಣವೇ ಆ ತುಪ್ಪ ಸ್ಮೆಲ್ಲು ಮತ್ತು ಅದನ್ನು ಒಂದು ಸ್ಪೂನ್ ತಿಂದು ನೋಡಿದ ತಕ್ಷಣವೇ ಅಷ್ಟು ಟೇಸ್ಟಿಯಾಗಿದೆ. ಅಷ್ಟು ಟೇಸ್ಟಿಯಾಗಿದೆ. ನೀವು ಒಂದು ಸ್ಪೂನು ತುಪ್ಪನ ಹಾಗೆ ಕುಡಿದು ನೋಡಿದ್ರೆ ನಿಮಗೆ ಅದ್ರ ಫೀಲ್ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ. ಅಮ್ಮ ನೋಡಿ, ಇವಾಗ ಬೆಣ್ಣೆ ಎಲ್ಲ ಕರಗ್ತು. ಅಮ್ಮಗೆ ಹೇಳ್ತಾಯಿದ್ರು ಅಮ್ಮ, ನೋಡಿ ಈಗ ಬೆಣ್ಣೆ ಎಲ್ಲ ಕರಗ್ತು ಅಂತ. ನೋಡಿ ಬೆಣ್ಣೆ ನೋಡಿ ತಾನಾಗಿ ಅದು ಕರಗ್ತಾ ಆ ಕಲರ್ ನೋಡಿ. ಅಂದರೆ
ಬೆಣ್ಣೆ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಬೇಕಂತೆ. ಅಮ್ಮ ಹೇಳಿದ್ರು ನೋಡು, ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿದರೆ ನೋಡು ಅವಾಗ ಬೆಣ್ಣೆ ಏನು ಗೊತ್ತಾ ನಮಗೆ ಗೊತ್ತಾಗುತ್ತೆ ಅದು ಯಾವ ಕನ್ಸಿಸ್ಟೆನ್ಸಿಲಿ, ಅಂದರೆ ನಿಧಾನವಾಗಿ ಬೆಣ್ಣೆನ ಕಾಯಿಸ್ಬೇಕಂತೆ ಇವ್ರೆ. ಅಮ್ಮ ಹೇಳ್ತಾಯಿದ್ರು ತುಂಬ ನೀವು ಆಯಿತಾ ಈ ಫ್ಲೇಮಲ್ಲಿ ನೀವು ಬೆಣ್ಣೆನ ನೀವು ಕಾಯ್ಸೋಕ್ಕೆ ಹೋದರೆ ಅದು ಏನಾಗುತ್ತೆ ಅಂದರೆ ಬೇಗ ಕುದಿ ಬರುತ್ತೆ, ಬಟ್ ಆದರೆ ತುಪ್ಪ ಬಂದುಬಿಟ್ಟು ಬೇಗ ಹಾಳಾಗುತ್ತಂತೆ. ಅಂದರೆ ಐ ಫ್ಲೇಮಲ್ಲಿ ನಾವು ತುಪ್ಪ ಮಾಡಿದ್ರೆ ಬೇಗ ತುಪ್ಪ ಹಾಳಾಗುತ್ತಂತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ, ಅಂದರೆ ಆ ನೊರೆ ಇದೆಯಲ್ಲ, ನೊರೆ ಅದೇನು ನೀವು ನೋಡ್ತಾ ಇರ್ಬೋದು, ಆ ಬೆಣ್ಣೆದು ಕರ್ಗಾದ್ಮೇಲೆ ತುಪ್ಪದ ಮೇಲ್ಗಡೆ ನೊರೆ ಬರ್ತಾ ಇದೆ ನೋಡಿ, ನೊರೆ ತಾನಾಗೆ ಸೈಡಿಗೆ ಹೋಗ್ಬೇಕಂತೆ. ಅಮ್ಮ ಹೇಳ್ತಾಯಿದ್ರು ಅದು ತಾನಾಗೆ ಸೈಡಿಗೆ ಹೋಗಬೇಕು. ತಾನಾಗೆ ಸೈಡಿಗೆ ಹೋದರೆ ಅದು ಸಪ್ರೇಟ್ ಆದರೆ ಆವಾಗ ನೋಡು ಬೆಣ್ಣೆ ಅದು ಕುಕ್ ಆಗ್ತಿದೆ ಅನ್ನೋದ್ರ ಅರ್ಥ ಅಂತೆ. ಅಮ್ಮ ಹೇಳಿದ್ರು ನಮ್ಮ ಇಷ್ಟೊತ್ತು ಬೇಕಾ ನಮ್ಮ ತುಪ್ಪ ಕಾಯ್ಸೋಕ್ಕೆ ಅಂತ. ಹೌದು, ಅದು ನಾವು ಅರ್ಜೆಂಟಾಗಿ ಮಾಡಿದ್ರೆ ಅದು ಹಾಳಾಗುತ್ತೆ ಬೇಗ. ಹಾಗಾಗಿ ಅದು ತುಂಬ ನೀಟಾಗಿ ಇದಾಗಬೇಕು ಅಂತ ನೀವು ನೋಡ್ತಾ ಇರ್ಬೋದು. ಅಮ್ಮ ಕೈಯಲ್ಲಿ ಸ್ವಲ್ಪ ನೀರು ಹಾಕಿ ಗಂಧ ತೇಯ್ತಾ ಇದ್ದಾರೆ. ಅದು ಏನು ಅಂದರೆ ಅದಕ್ಕೆ ನಾಮ ಅಂತಾರೆ, ಆದರೆ ತಿರುಪತಿಗಳಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಅದು ಒಂದು ಅಂದರೆ ಶುದ್ಧವಾದ ಅದು ಒಂದು ತಿರುಪತಿ ಇಲ್ಲೆಲ್ಲ ಯೂಸ್ ಮಾಡ್ತಾರೆ, ನೀವು ಹಣೆ ಗಿಡಕ್ಕೆ ನೀವು ನೋಡಿರ್ಬೋದು. ಅಂದರೆ ಗಂಧ ಮಿಕ್ಸ್ಡ್ ಇರುತ್ತೆ, ಅದಕ್ಕೆ ನಾಮ ಅಂತಾರೆ. ಅದನ್ನು ಅಮ್ಮ ಬಂದುಬಿಟ್ಟು ಇದಕ್ಕೆ ಹಾಕಿದರು. ಅದಕ್ಕೆ ಅಮ್ಮ ಇದನ್ನೆಲ್ಲ ಹಾಕ್ತಾರೆ ಅನ್ನೋದಕ್ಕೆ ಅಮ್ಮ ಹೇಳಿದ್ರು ಇದೆಲ್ಲ ಹಾಕ್ತಾರೆ, ಇದೆಲ್ಲ ಔಷಧಿ ಗುಣ ಇರೋದು ಅಂತ. ಆಮೇಲೆ ಇದು ಹಾಕಿದ ನಂತರ ವಿಭೂತಿ ಗೊತ್ತಾ ಫ್ರೆಂಡ್ಸ್ ನಿಮಗೆ, ಅಮ್ಮ ವಿಭೂತಿ ಕೂಡ ಅದೇ ಥರ ತೇದ್ಬಿಟ್ಟು ಹಾಕಿದ್ರು. ನಾನು ಹೇಳ್ದೆ ಅಮ್ಮ ವಿಭೂತಿ ಕೂಡ ಹಾಕ್ತಾರ ಅಮ್ಮ ತುಪ್ಪಕ್ಕೆ ಅಂತ. ಹೌದು ಹಾಕ್ತಾರೆ. ಯಾಕೆ ಅಂತಂದರೆ ಈ ತುಪ್ಪಕ್ಕೆ ಈ ನಾಮ ಮತ್ತು ವಿಭೂತಿ ಎಲ್ಲ ಹಾಕೋದ್ರಿಂದ ಇದು ಒಂದು ಒಳ್ಳೆ ಅಂತ ಹೇಳ್ತಾರೆ, ಅಂದರೆ ಔಷಧಿ ಗುಣ ಅಂತ ಇರೋ ಅಂಥ ಗೀ, ಮತ್ತು ತಿನ್ನೋಕ್ಕಂತೂ ತುಂಬ ಟೇಸ್ಟ್ ಆಗಿರುತ್ತೆ. ಸ್ಮೆಲ್ ಅಂತೂ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಸ್ಮೆಲ್ ಬರುತ್ತೆ. ತುಂಬ ನೀವು ಎಂತ ಹೇಳ್ತಿರಲ್ಲ, ನೀವು ಟೇಸ್ಟ್ ಮಾಡಿದರೆ, ನಾನು ಹೇಳೋದಕ್ಕಿಂತ ಈ ಥರ ಮಾಡಿ ನೀವು ಟೇಸ್ಟ್ ಮಾಡಿ ಗೀನ, ಅಷ್ಟು ಟೇಸ್ಟ್ ಆಗಿರುತ್ತೆ. ನಾಮ ಮತ್ತು ವಿಭೂತಿನ ಅಮ್ಮ ಸ್ವಲ್ಪ ಕೈಯಲ್ಲಿ ನೀರು ಹಾಕಿ ತೇದ್ಬಿಟ್ಟು ಅದಕ್ಕೆ ಹಾಕಿದ್ರು. ಇದು ಇವಾಗ ನೋಡಿ, ಇವಾಗ ಸ್ವಲ್ಪ ಕುಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಮ್ಮ ಹೇಳ್ತಾಯಿದ್ರು ಇದು ನಿಧಾನಕ್ಕೆ ಆಗುತ್ತೆ, ನೀನೇನು ಅರ್ಜೆಂಟ್ ಮಾಡಬೇಡ, ನಿಧಾನಕ್ಕೆ ಆಗುತ್ತೆ ಅಂತೇಳಿ. ಅಷ್ಟರಲ್ಲಿ ನಮ್ಮ ಕೋಳಿಗಳೆಲ್ಲ ಬರ್ತಾಯಿದ್ದು ನಮ್ಮ ಹತ್ರ. ಅಮ್ಮ ಹೇಳ್ತಾಯಿದ್ರು ಕೋಳಿಗಳೆಲ್ಲ ಬರ್ತಾಯಿದೆ ಅಂತೇಳಿ. ಅವು ನೋಡ್ತಾ ಇದೆ ಅಮ್ಮ ಗೀ ಮಾಡ್ತಾ ಇರೋದನ್ನು. ಬೆಣ್ಣೆ ಇದೆಯಲ್ಲ ಫ್ರೆಂಡ್ಸ್, ಬೆಣ್ಣೆ ಬಂದುಬಿಟ್ಟು ಏನು ಗೊತ್ತಾ, ಇವಾಗ ನಮಗೆ ಬೆಣ್ಣೆಯಿಂದ ಕನ್ವರ್ಟ್ ಆಗಿರೋ ತುಪ್ಪ ಬಂದುಬಿಟ್ಟು ನಾವು ಅಂದ್ಕೊಳ್ತೀವಿ ಬೆಣ್ಣೆ ತಿಂದರೆ ಫ್ಯಾಟು ಅಂತ ಹೇಳ್ತೀವಿ, ಅದೇ ತುಪ್ಪ ತಿಂದರೆ ಒಳ್ಳೆಯದು ಹೆಲ್ತಿಗೆ ಅಂತೀವಿ. ಅದು ತುಂಬ ನಿಜ ಅಂತ ಅಮ್ಮನೂ ಹೇಳಿದ್ರು. ತುಪ್ಪ ಬಂದುಬಿಟ್ಟು ನಾವು ಎಷ್ಟು ತಿಂತೀವಿ ಅಷ್ಟು ಒಳ್ಳೆಯದಂತೆ ಫ್ರೆಂಡ್ಸ್. ನಾವು ಗೀನ ನಮ್ಮ ದಿನನಿತ್ಯ ಊಟದಲ್ಲಾಗಿರ್ಬೋದು, ತಿಂಡಿಲಾಗಿರ್ಬೋದು, ನಾವು ಯಾತ್ರಲ್ಲೇ ಆಗಲಿ ಗೀನ ನಾವು ಎಷ್ಟು ಪ್ರತಿದಿನ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೆಯದಂತೆ. ಅಮ್ಮ ಹೇಳಿದ್ರು ಗೀ ಬಂದುಬಿಟ್ಟು ಅದು ಪಾರಂಪರಿಕವಾಗಿ ಬಂದಿರೋದು, ಅಂದರೆ ಹಿಂದಿನ ಕಾಲದಿಂದ ಇಲ್ಲಿವರೆಗೂ ಬದಲಾಗದಂತೆ ಇರೋದು ಅಂತಂದರೆ ಗೀ ಒಂದೇ ಅಂತೆ. ಯಾಕೆ ಅಂತಂದರೆ ಗೀನ ನಾವು ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಆಯಿತಾ ಈ ಇಮ್ಯುನಿಟಿ ಬೂಸ್ಟ್ ಅಂತಾರಲ್ಲ ಅದು ಹೆಚ್ಚಾಗುತ್ತಂತೆ. ಪ್ರತಿದಿನ ನಾವು ಆಯಿತಾ 2-3 ಸ್ಪೂನ್ ನಾವು ಗೀನ ತಿನ್ನಲೇಬೇಕಂತೆ, ಮಸ್ಟ್ ಅಂಡ್ ಶುಡ್. ಅದರಿಂದ ನಮಗೆ ಬೋನ್ಸಿಗೆ ಒಳ್ಳೆಯದಂತೆ, ಸ್ಕಿನ್ನಿಗೆ ಒಳ್ಳೆಯದಂತೆ ಅಮ್ಮ ಹೇಳ್ತಾ ಇದ್ರಂತೆ. ಆಮೇಲೆ ವೆಯ್ಟ್ ಲಾಸಿಗೂ ಕೂಡ ತುಪ್ಪ ತುಂಬ ಒಳ್ಳೆಯದಂತೆ. ತುಂಬ ಫ್ಯಾಟಿಯಾಗಿರ್ತಾರೆ, ನಾವು ಅಂದ್ಕೊಂತೀವಲ್ಲ ಗೀ ತಿಂದರೆ ತುಂಬ ಫ್ಯಾಟ್ ಬರುತ್ತೆ, ತುಂಬ ದಪ್ಪ ಆಗ್ತೀವಿ ಅಂತ, ಅದೆಲ್ಲ ಸುಳ್ಳಂತೆ. ಅಮ್ಮ ಹೇಳ್ತಾಯಿದ್ರು ಗೀ ಬಂದುಬಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂದರೆ ಹೆಲ್ತಿಗೆ ತುಂಬ ಒಳ್ಳೆಯದಂತೆ. ಈ ಗೀ ಬಂದುಬಿಟ್ಟು ನಾವು ಔಷಧಿಗಳಿಗೆ ಉಪಯೋಗಿಸ್ಬೋದು, ಮತ್ತು ಮಕ್ಳಿಗೆ ಕೂಡ ನಾವು ಯಾವುದೇ ಇದಿಲ್ಲದೆ ಕೊಡ್ಬೋದು. ಯಾಕೆಂತಂದರೆ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕೆಂದರೆ ತುಂಬ ಟೇಸ್ಟ್ ಆಗುತ್ತೆ, ತುಂಬ ಸ್ಮೆಲ್ಲು ಕೂಡ ಹಾಗೇ ಇರುತ್ತೆ. ಅಮ್ಮ ನೋಡಿ ಇದನ್ನು ಇವಾಗ ಹೇಳಿದ್ರು, ಓಕೆ ಇದೊಂದು 75% ಆಯಿತು ಇವಾಗ. ಈಗ ಇದಕ್ಕೆ ಅಮ್ಮ ಹೇಳ್ತಾಯಿದ್ರು ನೋಡು ಕಲ್ಲರು, ನಾವು ಬೆಣ್ಣೆ ಕರಗಿದ ನಂತರ ಅದು ಯಾವ ಕಲ್ಲರ್ ಇತ್ತು ಅದೇ ಕಲ್ಲರ್ ಇದೆ ನೋಡಿ, ಯಾವುದೇ ಕಲ್ಲರ್ ಚೇಂಜ್ ಆಗಿಲ್ಲ. ಅಂದರೆ ನಿಮಗೆ ತುಪ್ಪ ಕಾಯಿಸತ್ತಿಗೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್, ಬೆಣ್ಣೆ ಎಷ್ಟು ಕ್ವಾಲಿಟಿ ಇದೆ, ಆ ಬೆಣ್ಣೆಯಲ್ಲಿ ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ನಿಮಗೆ ತುಪ್ಪ ಕಾಯಿಸತ್ತಿಗೆ ಗೊತ್ತಾಗುತ್ತೆ. ಅಮ್ಮ ಒಂದು ಸ್ವಲ್ಪ ನೀರು ಹಾಕಿ ನೋಡಿದ್ರು, ಓಕೆ ಇವಾಗ ಆಲ್ಮೋಸ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ನನಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫ್ರೆಂಡ್ಸ್ ಇನ್ನೊಂದು ನಾನು ಹೇಳೋದು ಅಂದರೆ, ನಿಮಗೆ ಗೀ ಅನ್ನೋದು ಬಂದುಬಿಟ್ಟು ನಾವು ಇವಾಗ ಪರ್ಚೇಸ್ ಮಾಡೋ ಗೀ ಏನಿದೆ, ನಾವು ಈಗ ಶಾಪಲ್ಲಿ ಸೂಪರ್ ಮಾರ್ಕೆಟಲ್ಲಿ ನಾವೀಗ ಒಳ್ಳೆ ಕಂಪ್ನಿದೇ ನಾವು ಗೀನ ಪರ್ಚೇಸ್ ಮಾಡಿದ್ರು ಕೂಡ ಅದರಲ್ಲಿ ನಮ್ಗೆ 100% ಇದೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದರೆ 100% ಒಂದು ನಮಗೆ ಗೀ ಬೇಕು ಅಂತಂದರೆ ಆಯಿತಾ ಅದಕ್ಕೆ ತುಂಬ ರೇಟ್ ಇರುತ್ತೆ. ಬಟ್ ಅವರು ನಮಗೆ ರೇಟ್ ತಗೊಳ್ತಾ ಇದ್ದಾರೆ, ನಮ್ಮ ಹತ್ರ ಡಬ್ಬಲ್ ರೇಟ್ ತಗೊಳ್ತಾ ಇದ್ದಾರೆ ಗೀಗೆ. ಒಂದು ½ ಲೀಟ್ರಿಗೆ ನಮಗೆ 500-600 ಎಲ್ಲ ತಗೊಳ್ತಾ ಇದ್ದಾರೆ. ಬಟ್ ನಮಗೆ ಅವರು ಆರ್ಗ್ಯಾನಿಕ್ಕಾಗಿ ನ್ಯಾಚುರಲ್ಲಾಗಿ ಹೋಮ್ ಮೇಡ್ ಗೀ ಥರ ಇರೋವಂಥ ಗೀನ ನಮಗೆ ಕೊಡ್ತಾ ಇಲ್ಲ. ನಾವು ಮೊದಲಿಂದನೂ ಹೇಳ್ತೀವಿ ಅಮ್ಮ ಮಾಡಿದ ಗೀ, ಅಜ್ಜಿ ಮಾಡಿದ ಗೀ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ
ಅವರು ಆ ಪ್ರೊಸೀಜರಲ್ಲಿ ಮಾಡ್ತಾರೆ. ಅವ್ರಿಗೆ ಗೊತ್ತು ಅದನ್ನು ಹೇಗೆ ಮಾಡಬೇಕು ಅನ್ನೋದು. ನೋಡಿ ಅಮ್ಮ ಏನು ಅದನ್ನು ಕುಟ್ಟಿಟ್ಕೊಂಡಿದ್ರಲ್ವ, ಮೆಂತ್ಯ ಮತ್ತು ಏಲಕ್ಕಿ ಲವಂಗನ ತುಪ್ಪಕ್ಕೆ ಮಿಕ್ಸ್ ಮಾಡಿದ್ರು. ಇದು ಹಾಕಿದ್ಮೇಲೆ ಒಂದು ಟೇಸ್ಟ್ ಬಂತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಟೇಸ್ಟ್ ಬಂತು. ಆಮೇಲೆ ಅಮ್ಮ ಇದನ್ನು ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಈ ತುಪ್ಪ ಬಂದುಬಿಟ್ಟು ಫ್ರೆಂಡ್ಸ್ ನಿಮಗೆ ನೋಡ್ಬೋದು, ಕಲರು ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು, ಕಲರು ಟೇಸ್ಟು ಎರಡೂ ಕೂಡ ಅಷ್ಟು ನಿಮಗೆ ಬೇರೆ ತುಪ್ಪಕ್ಕಿಂತ ಈ ತುಪ್ಪ ಅಷ್ಟು ಚೆನ್ನಾಗಿರುತ್ತೆ ಈ ತುಪ್ಪ. ಆಮೇಲೆ ಅಮ್ಮ ಹೇಳಿದ್ರು ನೋಡು ಇವಾಗ ಆಲ್ಮೋಸ್ಟ್ ಇವಾಗ ಆಗ್ತಾಯಿದೆ. ಅಮ್ಮ ಹೇಳ್ತಾರೆ ಆ ನೊರೆ ಬರುತ್ತಲ್ವ, ಏನು ನಮಗೆ ತುಪ್ಪ ಮಾಡೋ ಪ್ರೊಸೆಸ್ ಅಂದರೆ ಆ ನೊರೆ ಇದೆಯಲ್ಲ ಅದು ತಾನಾಗೆ ಸೈಡಿಗೆ ಹೋಗಬೇಕು ಅಂತ, ಅಂದರೆ ಸಪ್ರೇಟ್ ಆಗಬೇಕು. ಆ ಸಪ್ರೇಟ್ ಆದರೆ ಅಂದರೆ ಇದು ಚೆನ್ನಾಗಿ ಕುಕ್ ಆಗಿದೆ, ಓಕೆ ಇದು ಗೀ ರೆಡಿಯಾಗಿದೆ ಅನ್ನೋದು ಅರ್ಥ. ಇವಾಗ ನೋಡಿ ಅಮ್ಮ ಯಾಕೆ ಆ ಥರ ನೀರು ಹಾಕಿ ನೋಡ್ತಾರೆ ಅಂದರೆ, ಆ ನೀರು ಹಾಕಿದಾಗ ಅದು ಪಟ್ ಪಟ್ ಅಂತ ಒಂದು ಸೌಂಡ್ ಬರುತ್ತೆ, ಅದು ಅದರಲ್ಲೇ ಅವ್ರಿಗೇನೋ ಗೊತ್ತಾಗುತ್ತೆ. ಅಂದರೆ ನಾನು ಯಾವತ್ತೂ ಮಾಡಿಲ್ಲ, ಹಂಗಾಗಿ ನನಗೆ ಗೊತ್ತಿಲ್ಲ. ನೋಡಿ ಇದು ವಿಳೆದೆಲೆ ಫ್ರೆಂಡ್ಸ್, ವಿಳೆದೆಲೆನ ತುಪ್ಪಕ್ಕೆ ಹಾಕೋದ್ರಿಂದ ಅಮ್ಮ ಹೇಳಿದ್ರು ಇದು ತುಂಬ ಒಳ್ಳೆಯದು, ವಿಳೆದೆಲೆನ ನಾವು ತುಪ್ಪಕ್ಕೆ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಕೊಡುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು ಅಂದರು. ಆಮೇಲೆ ಡ್ರಮ್ ಸ್ಟಿಕ್ಕು ನೀವು ನೋಡ್ತಾ ಇರ್ಬೋದು, ಅಮ್ಮ ಡ್ರಮ್ ಸ್ಟಿಕ್ ಲೀವ್ಸ್ ಕೂಡ ಹಾಕಿದ್ರು. ನೀವು ಇದೇ ಫಸ್ಟ್ ನೋಡ್ತಾ ಇರ್ತೀರ ಅಂತ ಕಾಣುತ್ತೆ. ಡ್ರಮ್ ಸ್ಟಿಕ್ ಲೀವ್ಸು ಮತ್ತು ಎಲೆ, ವಿಳೆದೆಲೆ, ವಿಭೂತಿ ಮತ್ತು ನಾಮ ಇದೆಲ್ಲ ಹಾಕಿದ್ದನ್ನ ಇದೇ ಫಸ್ಟ್ ನೋಡಿರ್ತೀರ ನೀವು. ಬಟ್ ಇದು ನಾನು ತುಂಬ ವರ್ಷಗಳಿಂದ ಅಮ್ಮ ಮಾಡೋತ್ತಿಗೆಲ್ಲ ನೋಡಿದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೀ ಮಾಡೋದು ಒಂದು ಪ್ರೊಸೀಸ್ ಏನಿದೆ ಅದು, ಆ ಪ್ರೋಸೆಸ್ ಏನಿದೆ ಅದು ಹಿಂದಿನ ಕಾಲದವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಿಂದಿನ ಕಾಲದಲ್ಲಿ ಅಜ್ಜಿದಿರಾಗಿರ್ಬೋದು, ಅಮ್ಮದಿರಾಗಿರ್ಬೋದು, ಅವ್ರು ಏನೇ ಆದ್ರೂ ಆರ್ಗಾನಿಕ್ಕಾಗಿ ಆಯಿತಾ ನ್ಯಾಚುರಲ್ ಆಗಿ ಮಾಡೋರು. ಹಂಗಾಗಿ ಅವರಿಗೆ ಯಾವ ವಸ್ತುನ ಆಯಿತಾ ಯಾವ ಅಡುಗೆನ ಅದನ್ನು ಹೇಗೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತಾಯಿತ್ತು. ನೋಡಿ ಈ ಮುರಿಂಗಾ ಲೀವ್ಸು ಮತ್ತು ನಾವು ವಿಳೆದೆಲೆ ಅಂತ ಹೇಳ್ತೀವಲ್ಲ, ಅಂದರೆ ಡ್ರಮ್ ಸ್ಟಿಕ್ ಲೀವ್ಸು ಮತ್ತು ವಿಳೆದೆಲೆ ಹಾಕಿದ ನಂತರ ನೀವು ನೋಡ್ತಾ ಇರ್ಬೋದು ತುಪ್ಪ ಯಾಕೆ ಕಲರಿಗಾಯಿತು ಮತ್ತು ಅದ್ರ ಕ್ವಾಲಿಟಿ ನೋಡಿ ಹೇಗಿದೆ ಅಂತ ನೋಡಿ ಯಾಕೆ ಕಲರಿಗಾಯಿತು. ಆ ಸ್ಮೆಲ್ ಹೆಂಗೆ ಬರ್ತಾಯಿತ್ತಂದರೆ ಫ್ರೆಂಡ್ಸ್, ಅಲ್ಲಿ ಕುಡಿಯೋ ಆ ಸ್ಮೆಲ್ ನೋಡೋಕ್ಕೇ ಅಷ್ಟು ಚೆನ್ನಾಗಿರ್ತಾಯಿತ್ತು. ಅಂದರೆ ನಾನು ಯಾವಾಗಲೂ ತುಪ್ಪನ ಅಮ್ಮ ಹೇಳ್ತಾರೆ ಅನ್ನಕ್ಕೆ ಹಾಕಿ ಟೇಸ್ಟ್ ನೋಡಬಾರ್ದಂತೆ, ಫಸ್ಟ್ ಒಂದು ಸ್ಪೂನಲ್ಲಿ ತೆಗೆದು ಕುಡಿದು ನೋಡಬೇಕಂತ, ಅವಾಗ ಗೊತ್ತಾಗುತ್ತೆ ನಿನಗೆ ತುಪ್ಪದ ರಿಯಲ್ ಟೇಸ್ಟು ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಮ್ಮ ನಗ್ತಾಯಿದ್ರು. ಓಕೆ ನಿಂದು ವಿಡಿಯೋ ಆಯಿತಾ ಅಂತೇಳಿ. ನೋಡಿ ಈ ಥರ ತುಪ್ಪ ರೆಡಿ ಆಯಿತು. ನಾವು ಹಾಕಿದ್ದು ಬೆಣ್ಣೆ ಎಷ್ಟು ಹೇಳಿ, ಸುಮಾರು ನೀವು ನೋಡಿರ್ಬೋದು 1 ಕಿಲೋ ಮೇಲ್ಗಡೆ ಬೆಣ್ಣೆ ಹಾಕಿದರೆ ಇಷ್ಟು ತುಪ್ಪ ಬಂತು. ತುಪ್ಪ ನೋಡಿ ಯಾವ ಕಲರಲ್ಲಿದೆ ಅಂಥೇಳಿ. ನೋಡಿ ಅದೇನು ಅಮ್ಮ ಹಾಕಿದ್ರಲ್ಲ ಅದೆಲ್ಲ ಕೆಳಗಡೆ ಉಳಿಯುತ್ತೆ. ಅಮ್ಮ ಇವಾಗ ಜರಡಿ ಮಾಡ್ತಾರೆ. ಈಗ ನೋಡಿ ಇದನ್ನು ಫಿಲ್ಟ್ರ್ ಮಾಡಾದಮೇಲೆ ನಾನು ತೋರಿಸ್ತೀನಿ ಯಾವ ಕಲರಿಗೆ ಬರುತ್ತೆ ತುಪ್ಪ ಅಂತ. ಅಷ್ಟು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ತುಪ್ಪನ ಮಾಡಿ ನೀವು ಆಯಿತಾ ಮಕ್ಕಳಿಗೆಲ್ಲ ಕೊಡಿ, ತುಂಬ ಒಳ್ಳೆಯದು ಹೆಲ್ತಿಗೆ. ಮಕ್ಕಳಿಗೆ ಅಂತಲ್ಲ, ನೀವು ತಿನ್ನಿ, ಮಕ್ಕಳಿಗೂ ಕೊಡಿ, ತುಂಬ ಒಳ್ಳೆಯದು ಹೆಲ್ತಿಗೆ. ಯಾಕೆ ಅಂತಂದರೆ ನೀವು ಅಂಗಡೀಲಿ 500 600 ಕೊಟ್ಟು ನೀವು 1/2 ಕಿಲೋ ತರೋದಕ್ಕಿಂತ ನೀವು ಈ ಥರ ಒಂದು 500 ಕೊಟ್ಟು ನೀವು ಆಯಿತಾ ಬಟರ್ನ ಪರ್ಚೇಸ್ ಮಾಡಿ ನೀವು ಮನೆಯಲ್ಲೇ ಈ ಥರ ನ್ಯಾಚುರಲ್ಲಾಗಿ ಮಾಡ್ಕೋಬೋದು. ಅಂದರೆ ಈ ಬಟರ್ ಬಂದು ನಿಮಗೆ 1 ಮಂತ್ 2 ಮಂತ್ ಇಟ್ಟರೂ ಹಾಳಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಹೆಲ್ತಿಗೂ ಒಳ್ಳೆಯದು. ನೀವು ಬಟ್ರನ್ನ ಪರ್ಚೇಸ್ ಮಾಡಿ ನೀವು ನಿಜವಾಗ್ಲೂ ಈ ಥರ ನೀವು ಗೀನ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಮನೇಲಿ ಮಾಡಿಟ್ಕೊಳ್ಳಿ. ಯಾಕೆ ಅಂತ ನಾನು ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಪರ್ಚೇಸ್ ಮಾಡುವಂಥ ಗೀಗೂ ಈ ಗೀಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಡಿಫ್ರೆನ್ಸ್ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಈ ಗೀ ಬಂದುಬಿಟ್ಟು ಅಮ್ಮ ಆಯಿತಾ ಇದೆಲ್ಲ ಪ್ರೊಸೀಜರ್ ನೋಡಿದ್ದೀರ ನೀವು. ಅಮ್ಮ ಇದಕ್ಕೆ ಆಯಿತಾ ಡ್ರಮ್ ಸ್ಟಿಕ್ ಲೀವ್ಸ್ ಹಾಕಿದ್ದಾರೆ, ವಿಳೆದೆಲೆ ಹಾಕಿದ್ದಾರೆ ಆಯಿತಾ. ಇದನ್ನೆಲ್ಲ ಹಾಕಿದ್ದು ಈ ತುಪ್ಪ ಹೇಗೆ ಅಂತಂದರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಒಂದು ನಿಮಗೆ ನ್ಯಾಚುರಲ್ ಆದಂಥ ಆಯಿತಾ ಗೀನ ತಿಂತಾ ಇದ್ದೀರಿ ಅನ್ನೋ ಒಂದು ಫೀಲ್ ಇರುತ್ತೆ. ಮತ್ತು ಆಯುರ್ವೇದಿಕ್ ಔಷಧಿಗೂ ಕೂಡ ಇದನ್ನು ಉಪಯೋಗಿಸ್ಬೋದು, ಮನೇಲಿ ಮಕ್ಕಳಿಗೆ ಕೊಡ್ಬೋದು ಆಯಿತಾ. ಎಲ್ಲದಕ್ಕೂ ತುಂಬ ಒಳ್ಳೆಯದು. ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.